ಚಿಕ್ಕೋಡಿಯಲ್ಲಿ ಬಿರುಗಾಳಿ ಮಳೆಗೆ ರೈತ ಕಣ್ಣೀರು ಹಾಕಿದ್ದಾರೆ. ಬಿರುಗಾಳಿ ಸಮೇತ ಮಳೆಗೆ ಅನ್ನದಾತ ಇಲ್ಲಿ ಕಂಗಾಲಾಗಿದ್ದಾರೆ. ಭಾರಿ ಮಳೆಗೆ ದಾಳಿಂಬೆ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. 4 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆದಿದ್ದ ರೈತ ಬಿರುಗಾಳಿ ಸಮೇತ ಮಳೆ ಬಂದಿದ್ದು ಎಲ್ಲವೂ ಕೂಡ ಈಗ ನಾಶ ಆಗಿದೆ. ಹಾಗಾಗಿ ಕಣ್ಣೀರು ಹಾಕಿದ್ದಾರೆ ರೈತ. ಭಾರಿ ಮಳೆಗೆ ದಾಳಿಂಬೆ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. 4 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆದಿದ್ದಂತ ರೈತ ಈಗ ಕಣ್ಣೀರು ಹಾಕ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತೀಚೆಗೆ ಚಿಕ್ಕೋಡಿಯಲ್ಲಿ ಭಾರಿ ಮಳೆ ಆಗಿತ್ತು. ಆ ಮಳೆಯ ಪರಿಣಾಮ ಇದು. ಚಿಕ್ಕೋಡಿಯಲ್ಲಿ ಇತ್ತೀಚೆಗೆ ಏನು ಭಾರಿ ಮಳೆ ಆಗಿತ್ತಲ್ಲ, ಆ ಮಳೆಯ ಪರಿಣಾಮ 4 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆದಿದ್ದಂಥ ರೈತ ಈಗ ಕಂಗಾಲಾಗಿದ್ದಾರೆ. ಎಲ್ಲವೂ ಕೂಡ ಸರ್ವನಾಶ ಆಗಿದೆ. ಚಿಕ್ಕೋಡಿಯಲ್ಲಿ ಬಿರುಗಾಳಿ ಸಹಿತ ಮಳೆ ಬಂದಿತ್ತು. ಇದರ ಪರಿಣಾಮ ದಾಳಿಂಬೆ ಬೆಳೆ ಎಲ್ಲವೂ ಕೂಡ ಈಗ ನಾಶ ಆಗಿದೆ, ಹಾನಿಯಾಗಿದೆ. ಹಾಗಾಗಿ ಈಗ ಕಂಗಾಲಾಗಿರುವಂತಹ ರೈತ ಕಣ್ಣೀರು ಹಾಕ್ತಿದ್ದಾರೆ. आता हे सगळं गडीबिडी लावून रोजगार पूर्ण हे करून आतापर्यंत आम्ही 8-9 लाख रुपये खर्च केले. 2-3 एकर डाळिंब आहेत. त्याच्यामुळे सगळं हे वारं काजूळ आलं. सगळं वारं काजूळ आल्यामुळं सगळं हे नाहीच झालं हो आमचं. जवळजवळ आता 150पासून 200 वर ही होतं. आज आमचं एक म्हणजे 10-15 टन माल गेला असता. 10-15 टनाच्या पुढंच जात होता ना माल. त्याच्यामुळं आम्हाला एक 40 लाखाच्या आसपास पूर्ण हे झालेलं आहे. आता पुष्कळ काय आलेला आहे असं झालं आहे. लहान म्हणजे एकदम म्हणजे लहान मुलासारखं एवढं गडी लावून म्हणजे लहानाच्या मुलापर्यंत त्याला जपलं आहे आम्ही. आता